ಬಿಗ್ ಫೈನ 5ನೇ ಸ್ಟೋರಿಯನ್ನ ನೋಡ್ತಾ ಹೋಗೋದಾದ್ರೆ ಇವಳೊಬ್ಬಳು ತಾಯಿನ ತಾನು ಹೆತ್ತ ಮಗುವನ್ನೇ ಮಾರಾಟ ಮಾಡಿದ್ದಾಳೆ ಈಕೆ. ಸಾಕಲು ಆಗದಿದ್ರೆ ಹೊರೋದ್ಯಾಕೆ ಹೆರೋದ್ಯಾಕೆ ಅಂತ. ಎಷ್ಟೋ ತಾಯಂದ್ರಿಗೆ ಪಾಪ ಮಕ್ಕಳು ಬೇಕಂದ್ರೂ ಸಹಿತ ಮಕ್ಕಳಿಲ್ಲ. ಅದೆಷ್ಟೋ ಹರಕೆ ಹೊರ್ತಾರೆ ಮಕ್ಕಳು ಬೇಕು ಅಂತ, ಆದರೂ ಸಹಿತ ಆ ದೇವರು ಅವರಿಗೆ ದಯಪಾಲಿಸಲ್ಲ. ಆದರೆ ಇಲ್ಲೊಂದು ತಾಯಿಗೆ ಗಂಡು ಮಗು ಹುಟ್ಟಿದೆ, ಆ ಗಂಡು ಮಗುವನ್ನು ಮಾರಾಟ ಮಾಡಿದ್ದಾಳೆ ಈ ನೀಚ ತಾಯಿ. ಹೆರೋದ್ಯಾಕೆ ಹೊರೋದ್ಯಾಕೆ? ಹೆತ್ತ ತಾಯಿಯಿಂದಲೇ 2 ವರ್ಷದ ಗಂಡು ಮಗುವನ್ನು ಮಾರಾಟ ಮಾಡಲಾಗಿದೆ. 50,000 ರೂಪಾಯಿಗೆ 2 ವರ್ಷದ ಮಗುವನ್ನು ಮಾರಾಟ ಮಾಡಿದ್ದಾಳೆ ಈ ನೀಚ ತಾಯಿ. ಓರ್ವ ಮುಸ್ಲಿಂ ವ್ಯಕ್ತಿಯ ಮಧ್ಯಸ್ಥಿಕೆಯಲ್ಲಿ ಮಗುವನ್ನ ಮಾರಾಟ ಮಾಡಲಾಗಿದೆ ಅಂತ. ಕೊಪ್ಪಳ ಮೂಲದ 4 ಮಂದಿಯಿಂದ 50,000ಕ್ಕೆ ಆ ಮಗುವನ್ನ ಖರೀದಿ ಮಾಡಿದ್ದಾರೆ. ಇನ್ನು ಚಂದ್ರಪ್ಪ ಹಾಗೂ ಮಗುವಿನ ತಾಯಿ ಐಶ್ವರ್ಯರಿಂದ ಮಗುವನ್ನ ಮಾರಾಟ ಮಾಡಲಾಗಿದೆ ಎನ್ನುವ ಶಂಕೆ ವ್ಯಕ್ತವಾಗ್ತಾ ಇದೆ. ಚಂದ್ರಪ್ಪ ಐಶ್ವರ್ಯ ನಡುವಿನ ಅಕ್ರಮ ಸಂಬಂಧದ ಹಿನ್ನೆಲೆ ಈ ಒಂದು ಮಾರಾಟದ ಶಂಕೆ ವ್ಯಕ್ತವಾಗ್ತಾ ಇದೆ. ಆರೋಪಿ ಐಶ್ವರ್ಯರನ್ನ ವಶಕ್ಕೆ ಪಡೆದಿದ್ದಾರೆ. ಈಗಾಗಲೇ ಪೊಲೀಸರು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಆರೋಪಿ ಚಂದ್ರಪ್ಪ ನಾಪತ್ತೆಯಾಗಿದ್ದು ಪೊಲೀಸರಿಂದ ತಲಾಶ್ ನಡೆಸಲಾಗ್ತಾ ಇದೆ. ಮಗು ಮಾರಾಟದ ಜಾಲ ಪತ್ತೆಗೆ ಬಲೆ ಬೀಸಿರುವಂತಹ ಹಿರಿಯೂರು ಪೊಲೀಸರು. ನಾನು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಪ್ರೇಮೂರ್ತಿ ಅಂತ ಮಾತಾಡ್ತಾ ಇರೋದು. ಸೊ ಹಿರಿಯೂರು ಕೇಸಿಗೆ ಸಂಬಂಧಪಟ್ಟಂತೆ ನಮಗೆ 22ನೇ ತಾರೀಕು 8:25ಕ್ಕೆ ಸುಮಾರಿಗೆ ಒಂದು ಸಾರ್ವಜನಿಕರಿಂದ ಕರೆ ಬರುತ್ತೆ. ಸೊ ಕರೆ ಏನು ಬರುತ್ತೆ ಅಂದರೆ ಈ ಥರ ಮಗು ಮಾರಾಟವಾಗಿದೆ ಅಂತ ಬರುತ್ತೆ ಮಾಹಿತಿ. ಸೊ ಅದರ ಪ್ರಕಾರ ನಾವು ನಮ್ಮ ಮಕ್ಕಳ ರಕ್ಷಣಾ ಘಟಕದ ಸಿಬ್ಬಂದಿಗಳು ಮತ್ತು ಮಕ್ಕಳ ಸಹಾಯವಾಣಿ ಸಿಬ್ಬಂದಿಗಳನ್ನು ಸದರಿ ಸ್ಥಳಕ್ಕೆ ಕಳಿಸಿದಾಗ ಸದರಿ ಸ್ಥಳವನ್ನು ಅದರಲ್ಲಿರುವಂಥ ಒಬ್ಬ ಮಹಿಳೆಯನ್ನು ಕೇಳ್ತಾರೆ, ವಿಚಾರಿಸ್ತಾರೆ. ಸೊ ವಿಚಾರಿಸಿದಾಗ ಅವರು ಇಲ್ಲ, ನಾನು ಯಾವುದು ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಚಿತ್ರದುರ್ಗ ರಿಪೋರ್ಟರ್ ಆದಂಥ ರಾಜಶೇಖರ್. ಏನಿದು ಪ್ರಕರಣ? ಹೆತ್ತ ತಾಯಿಯ ಮಗುವನ್ನು ಮಾರಾಟ ಮಾಡಿದ್ದಾಳೆ. ಈ ಒಂದು ನೀಚ ಕೃತ್ಯ ಯಾವಾಗ ನಡೆದಿದ್ದು? ಇನ್ನು ಘಟನೆಯ ಸಂಬಂಧ ವಿವರಣೆ ಕೊಡ್ತಾ ಹೋಗೋದಾದ್ರೆ. ಎಸ್ ಕಾರ್ತಿಕ್, ಏನು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ನಗರದಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು. 2 ವರ್ಷದ ಗಂಡು ಮಗುವನ್ನ ಎತ್ತ ತಾಯಿಯೇ 50,000 ರೂಪಾಯಿಗಳಿಗೆ ಮಾರಾಟ ಮಾಡಿದ್ದಾಳೆ ಅನ್ನುವಂತಹ ಒಂದು ಅಂಶ ಸೋಮವಾರ ಬೆಳಕಿಗೆ ಬಂದಿದೆ. ಸಾರ್ವಜನಿಕರು ಏನು ಮಕ್ಕಳ ಸಹಾಯವಾಣಿಗೆ ಮಾಹಿತಿಯನ್ನ ಕೊಟ್ಟ ಬಳಿಕ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಕೂಡಲೇ ಅಲರ್ಟ್ ಆಗಿ ಆ ತಾಯಿ ಮತ್ತು ಆಕೆಯ ಪ್ರಿಯಕರ ಚಂದ್ರಪ್ಪ ಏನಿದ್ದಾನೆ ಆತನನ್ನ ವಿಚಾರಣೆ ಮಾಡಿದಾಗ ಈ ಒಂದು ಮಗುವಿನ ಮಾರಾಟ ಜಾಲ ಪತ್ತೆಯಾಗಿರ್ತಕ್ಕಂಥದ್ದು. ಕೊಪ್ಪಳ ಮೂಲದ 4 ಮಂದಿಯ ಅಪರಿಚಿತ ವ್ಯಕ್ತಿಗಳಿಗೆ ಮಗುವನ್ನ ಮಾರಾಟ ಮಾಡಲಾಗಿತ್ತು ಅನ್ನುವಂತ ಒಂದು ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗಿರ್ತಕ್ಕಂಥದ್ದು. ಪೊಲೀಸರು ಮಗು ಮಾರಾಟದ ಜಾಲದ ಹಿಂದೆ ಬಿದ್ದಿದ್ದಾರೆ. ಈ ಒಂದು ಬಳ್ಳಾರಿಯಲ್ಲಿ ಮಗುವನ್ನ ರಕ್ಷಣೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಈಗಾಗಲೇ ಮಗುವನ್ನ ರಕ್ಷಣೆ ಮಾಡಿ ಬಾಲಭವನಕ್ಕೆ ಬಿಡಲಾಗಿದೆ. ಮಗುವಿನ ಆರೈಕೆಯನ್ನ ಮಾಡಲಾಗ್ತಾ ಇದೆ ಅನ್ನುವಂತ ಮಾಹಿತಿಗಳು ಕೂಡ ಈಗಾಗಲೇ ಅಧಿಕಾರಿಗಳ ಮೂಲದಿಂದ ಬಂದಿರತಕ್ಕಂಥದ್ದು. ಮತ್ತೊಂದು ಕಡೆ ಈ ಒಂದು ಆರೋಪಿಗಳೇನಿದ್ದಾರೆ, ಏನು ಒಂದು ಮಗುವಿನ ತಾಯಿ ಮತ್ತು ಆಕೆಯ ಪ್ರಿಯಕರ ಚಂದ್ರಪ್ಪ ಏನಿದ್ದಾನೆ, ಇವರನ್ನ ವಿಚಾರಣೆ ಮಾಡ್ಲಿಕ್ಕೆ ಪೊಲೀಸರು ಬಲೆ ಬೀಸಿರ್ತಕ್ಕಂಥದ್ದು. ಆಕೆಯ ತಾಯಿ ಏನಿದ್ದಾಳೆ, ಆ ರಾಕ್ಷಸ ರೂಪದ ತಾಯಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಬ್ಬ ಆರೋಪಿಯಾದಂತಹ ಚಂದ್ರಪ್ಪ ಈಗಾಗಲೇ ತಲೆಮರೆಸಿಕೊಂಡಿರೋದ್ರಿಂದ ಆತನ ಬಂಧನಕ್ಕೂ ಕೂಡ ಈಗಾಗಲೇ ಪೊಲೀಸರು ಬಲೆ ಬೀಸಿದ್ದಾರೆ ಅಂತ ಹೇಳ್ಬೋದು ಕಾರ್ತಿಕ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.